ಗಾಯ್ಸ್ ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಒಂದು ಸೆಟ್ಟು ಗಾಯ್ಸ್. ಈಗ ತಾನೇ ಸ್ನಾನ ಮಾಡಿದ್ದೀನಿ, ಸ್ನಾನ ಮಾಡಿರೋ ಫೀಲ್ ಇಲ್ಲ. ಅದಕ್ಕೆ 2 ಹ್ಯಾಂಡ್ ಗಟ್ಟಿ ತೊಳಕಂತ ಹೋಗೋಣ ತಗೊಂಡೇನೋ ಬೈ ಕಮ್ಮಿ 80 ಯಾಕೋ ಬೈ 80 ಬೈ 80 ಲೇಲ ಬೈ 88 ಮಾಡೋ 90 ಅಂದೆ ನೆಟ್ವರ್ಕ್ ಗೈಸ್ ಸೀರಿಯಸ್ಲಿ 8 ಗಂಟೆ ಅನ್ನಿಸ್ತಿಲ್ಲ ಗಾಯ್ಸ್. ಮಧ್ಯಾಹ್ನ ಏನೋ 1 ಗಂಟೆ 2 ಗಂಟೆ ಅಂತ ಅನಿಸ್ತೈತೆ. ಸೆಕೆ ನೋಡ್ರಿ ಗಾಯ್ಸ್. ಈಗ ಮಾಡ್ಕೊಂಡ್ಬಂದಿದ್ದೀವಿ. ಸೆಕೆ ಮಾತ್ರ ನೆಕ್ಸ್ಟ್ ಲೆವೆಲು. ನಮ್ಮ ಬೆಂಗಳೂರು ಫಾರ್ 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 ಬೆಟರ್ ಗಾಯ್ಸ್ ಇದಕ್ಕಿಂತ. ಬಂದಂಗೆ ಇಲ್ಲ ಬೆಟರ್ ಅಂತಿದ್ದೆ ಗೈಸ್. ಸೀರಿಯಸ್ ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ಲೆವೆಲು. ಆರೆಂಜ್ ಸಿಟ್ಟು ಗೈಸ್. ನೀವೇನ ಬರ್ಬೇಕಂದ್ರೆ ಈ ಟೈಮಲ್ಲಿ ಮಾತ್ರ ಬರಕ್ ಹೋಗ್ಬಿಡಿ ಗೈಸ್. ಒಳಗಡೆ ಎಲ್ಲ ನೀರ್ ಬರ್ತೈತೆ ಗೈಸ್. ಒಳಗಡೆ ನೀರ್ ಬರ್ತೈತೆ. ಆರೆಂಜ್ ಸಿಟ್ಟು ನನ್ನ ಲೈಫಲ್ಲಿ ಖರ್ಚಿಪ್ ಬಿಡಲ್ಲ. ಫಸ್ಟ್ ಟೈಮ್ ಖರ್ಚಿಪ್ ತಗೊಂಡಿದ್ರೆ ಯೋಚನೆ ಮಾಡ್ಕೊಳ್ಳಿ ಸೆಟ್ಟಿಗೆ ಯಾವ ತರ ಸಿಕ್ಕಿದೆ ಅಂತ. ಅದು ಸೆಟ್ ಬೇರೆ ಹಾಕಿರೋದು ಗಾಯ್ಸ್. ಒಳ್ಳೆ ಇನ್ನೊಂದು ಏನ್ ಗೊತ್ತಾ ಗಾಯ್ಸ್, ಇಲ್ಲಲ್ಲ ಪೊಲೀಸ್ ಅವ್ರು ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಇಲ್ಲಲ್ಲ ಗಾಯ್ಸ್ ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಇರಕ್ಕಂತೂ ಆಗ್ತಿಲ್ಲ, ಆ ತರ ಬಿಸಿಲು ಬರ್ತೈತೆ. ನೀವ್ಯಾರ ಬರೋದ್ರಿಂದ ಚೆನ್ನಾಗಿ ಈ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಬರ್ರಿ. ಬರೋಕೆ ಹೋಗ್ಬೇಡಿ, ಬರಕಂತೂ ಹೋಗ್ಬೇಡಿ ಗಾಯ್ಸ್. ಮೇ ಸಜೆಷನ್ ಬರಕ್ಕೆ ಹೋಗ್ಬೇಡಿ ಈ ಟೈಮಲ್ಲಿ ಗಾಯ್ಸ್. ಖರ್ಚಿಗೆ ಯೂಸ್ ಮಾಡೋ ಪರಿಸ್ಥಿತಿ ಬಂದೈತೆ ಗಾಯ್ಸ್. ಮಳೆಗಾಲದವ್ರು ಬರ್ರಿ. ಇನ್ನು ಬೀಚ್ ಹೆಂಗೈತೆ ಅದು ಮಾತ್ರ ನೋಡಿಲ್ಲ, ಅದು ನೋಡ್ಬೇಕು ಇನ್ನು ಹೆಂಗಿರುತ್ತೆ ಅಂತ ಬೀಚು. ನೆಕ್ಸ್ಟ್ ಲೆವೆಲ್ ಗೈಸ್. ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಹೆವಿ ನೀರಲ್ಲಿ ಸ್ವೆಟ್ ಆಗ್ತಿರೋದು ಗೈಸ್. ಇದು ಒಂಥರ ಡಿಫ್ರೆಂಟ್ ಆಗೈತೆ ಎಕ್ಸ್ಪೀರಿಯನ್ಸ್. ಇನ್ನು ಜಾಸ್ತಿ ಜನ ಯಾರು ಓಡಾಡ್ತಿಲ್ಲ ಗೈಸ್ ಈ ರೋಡ್ಗಳೆಲ್ಲ. ಯಾಕಂದ್ರೆ ಎಲ್ಲ ಅವಾಯ್ಡ್ ಮಾಡ್ತಾರೆ, ಎಲ್ಲ ಆಟೋ ಎಲ್ಲ. ನಮ್ಮ ದರಿದ್ರ ಹೆಂಗೈತೆ ಅಂದ್ರೆ ಒಂದು ಆಟೋ ಕೂಡ ಬುಕ್ ಆಗ್ತಿಲ್ಲ. ಅದು ನಮ್ಮ ದರಿದ್ರ ಅಂದ್ರೆ ಪಾಪ ನಡಿ ಗೈಸ್. 50 ಓವರ್ ಮ್ಯಾಚ್ ಆದ್ರೆ ಹಿಂಗ್ ಸೆಟ್ ಆಗಲ್ಲ. ತುಂಬ ಪಾಪ ಕ್ರಿಕೆಟ್ ಆಡ್ತಾರೆ ಗೈಸ್ ಬೆಂಗಳೂರಲ್ಲಿ. 50 ಓವರ್ ಮ್ಯಾಚ್ ಆಡಿದ್ರೆ ನೀರೇನು ಸೆಟ್ ಬರಲ್ಲಂತೆ. ಇಲ್ಲಿ ಬರೀ ಒಂದು 5 ಮಿನಿಟ್ಸ್ ವಾಕ್ ಮಾಡಿದಕ್ಕೆ ಐ ಥಿಂಕ್ ಈ ಖರ್ಚಿಗೆ ಕೂಡ ವೇಸ್ಟ್ ಆಗ್ಬಿಡುತ್ತೆ ಗೈಸ್. ಇದು ಫುಲ್ ಲೆವೆಲ್ ತಾವಾಗಿ ಎಸಿಬೇಕಿದೆ ಮತ್ತೆ. ಅಲ್ಲದೆ ನೋಡಿ ನೆಂದೋಗ್ಬಿಡ್ತದೆ ಅಲ್ಲೇ ದೃಷ್ಟಿ ಹ್ಯಾಂಡ್ ಖರ್ಚು ಕೂಡ ಗೈಸ್. ಒಂಥರ ಹೆಂಗಾಗ್ತದೆ ಅಂದ್ರೆ ರಾಜಸ್ಥಾನ ಗುಜರಾತ್ ರಾಜಸ್ಥಾನ ಗೈಸ್ ಬಳ್ಳ ನಡೆದ್ರೆ ಆ ತರ ಫೀಲ್ ಬರುತ್ತೆ ಡೆಸರ್ಟ್ ಅಲ್ಲಿ. ಆ ತರ ಫೀಲ್ ಅದೇ ಫೀಲ್ ಗೈಸ್. ಜಾಸ್ತಿ ಜನ ಯಾರು ಇಲ್ವೇ ಇಲ್ಲ ಗೈಸ್ ಇಲ್ಲೆಲ್ಲೂ. ಈ ನನ್ನ ಮಗ ಕೊಡ್ತಿರೋ ಟೆನ್ಷನ್ ಗೈಸ್. ಈ ಸೂರ್ಯ ಯಾವ ರೇಂಜಿಗೆ ರೋದನೆ ಕೊಡ್ತಾವನಂದ್ರೆ ಗೈಸ್. ವೇಟು ನಮ್ಗೆ ಅವೆಲ್ಲ ಏನು ಬೇಡ. ಬಾ 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 ಇಲ್ಲೇ ಇಲ್ಲ ಮಡ್ರಾಸ್ ಚೆನ್ನೈ ಸೆಂಟ್ರಲ್ ಮೆಟ್ರೋ ಗೊತ್ತಾ ಗೈಸ್. ನೌ ವಿ ಆರ್ ಆಸ್ಕಿಂಗ್ ಬಸ್ ಆರ್ ಟ್ರೈನ್. ವಿ ಆರ್ ನಾಟ್ ಡಿಸೈಡೆಡ್ ಏನಾದ್ರು ಹೋಗ್ಬೇಕು ಅಂತ. ಬರ್ರ ಇದೆ ಕಣ ಇದಕ್ಕೆ ಬರ್ರೋ ಸುಮ್ಮನೆ ಮೆಟ್ರೋದಲ್ಲಿ ಹೋಗೋಣ ಬೆಸ್ಟ್. ಬಾರ ಮೆಟ್ರೋ ಎಕ್ಸ್ಪೀರಿಯನ್ಸ್ ಗೈಸ್. ನೌ ವಿ ಆರ್ ಗೋಯಿಂಗ್ ಇನ್ ಮೆಟ್ರೋ. ಮೆಟ್ರೋ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಮೆಟ್ರೋ ಪ್ಲಾನ್ ಕ್ಯಾನ್ಸಲ್ ಆಯಿತು. ನಾವು ವಿ ಆರ್ ಗೋಯಿಂಗ್ ಬಸ್. ಶೆಡ್ಯೂಲ್ ಟೈಮ್ ಇರುತ್ತಂತೆ. ಆ ಟೈಮ್ ನಮ್ಮ ಟೈಮ್ ಎರಡಕ್ಕೂ ಸೆಟ್ ಆಗಲ್ಲ. ಅದಕ್ಕೆ ಬಸ್ಸಲ್ಲಿ ಹೋಗೋಣ ಅಂತ ಪ್ರಿಪೇರ್ ಆಗಿಲ್ಲ. ಫೈನಲ್ ಬಸ್. ಆ ಲೊಕೇಶನ್ಗೆ ಹೋದ್ರೆ ಬಸ್ ಸಿಗುತ್ತೆ ಗೈಸ್. ಯಾಕೋ ಗೈಸ್ ಅಳ್ತಾರ ಗೈಸ್ ಇನ್ನು ಬಿಸಿಲಿಗೆ. ಯಾಕೋ ಅಳ್ಬೇಡ ಬಿಡು. ನೆಂದೋದ್ರೆ ನಂದಾಯ್ತು ಬಿಡ. ಏನು ಟೆನ್ಷನ್ ಅಂತ್ಯ ಗೈಸ್. ಇಲ್ಲಿ ಬಸ್ಗಳು ಕೂಡ ಚೆನ್ನಾಗಿ ಒಂಥರ ನಮ್ಮ ಬೆಂಗಳೂರು ಬಸ್ಸಸ್ ಅರ್ಥನೇ ಆಗ್ತಿಲ್ಲ. ಎಲ್ಲೋ ಅಲ್ಲಿ ಅರ್ಥ ಆಗ್ತಿದೆ ತಮಿಳಲ್ಲಿ ಬರ್ದಿರೋದಿಲ್ಲ ನಿಮಗೆ. ಅಲ್ಲೇ ಗೈಸ್ ಅದ್ರ ಮೇಲೆ ನೋಡ್ರಿ ಬಸ್ಸಲ್ಲಿ ಅಲ್ಲಿ ಬರ್ದವ್ರೆ ತಿರುವಣೆ ಇಸ್ಲಾಂದು ಇಸ್ಲಾಂಡ್ ಉದಯ ಹೊಂದ್ಬಿಡ್ತಾನೆ ಅಣ್ಣ ಅಂತೂ. ಶರ್ಟ್ ಹಾಕೊಂಡಿದ್ದಕ್ಕೆ ಈ ಸೆಕೆ ಆಗ್ತೈತೆ. ಅಕಸ್ಮಾತ್ ಹುಡಿ ಗಿಡಿ ಹಾಕ್ಬಿಟ್ಟಿದ್ರೆ ನೀವೇ ಯೋಚನೆ ಮಾಡ್ಕೊಳ್ಳಿ ನಮ್ ಕಟ್ಟಿ ಯಾವ ತರ ಇರ್ತಿತ್ತು ಅಂತ. ಹುಡಿ ಗಿಡಿ ಹಾಕ್ಬಿಟ್ಟಿದ್ರೆ ಹುಡ್ಡಿನ ಜಾಕೆಟ್ ಹಾಕ್ಬಿಟ್ಟಿದ್ರೆ
ಗಾಯ್ಸ್ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಒಂದು 5 ನಿಮಿಷ AC ಕುತ್ಕೊಂಡ್ರೆ ಒಂಥರ ಸ್ವರ್ಗ ಫೀಲಿಂಗು. ಗೈಸ್ ದಿಸ್ ಇಸ್ ಕಾಲ್ಡ್ ಬಸ್ ಸ್ಟ್ಯಾಂಡ್. ಎಲ್ಲ ನಮ್ಮನ್ನೇ ನೋಡ್ತಾರೆ. ನೋಡಿದ್ರೆ ನಮ್ಗೇನಂತ ಗಾಯ್ಸ್, ಮಾಡ್ತಿರೋದೇ ಕಂಟೆಂಟ್ ಅಂದ್ರೆ ನಮ್ಮನ್ನ ನೋಡಿ ಏನ್ ಮಾಡ್ತಾರೆ ಅವರು. ನೋಡ್ತಿರ್ತಾರೆ, ಒಳ್ಳೊಳ್ಳೆ ರಿಯಾಕ್ಷನ್ ಬರ್ತಾರೆ. ಚೇಂಜ್ ಗಾಯ್ಸ್, ಚೇಂಜ್ ಕೇಳ್ತವ್ರೆ. 33 ರೂಪಾಯಿ ಟಿಕೆಟ್ 100 ರೂಪಾಯಿ ಕೊಟ್ಟಿದ್ದೀವಿ. ಚೇಂಜ್ ಕೇಳ್ತಾರೆ. ಚೇಂಜ್ ಎಲ್ಲ ನಮ್ಮ ಹತ್ರ ಈಗ ಐತೆನಾ? ಇವ್ನು ಕೇಳಿದೆ ಗೈಸ್, ರೂಮಲ್ಲಿ ಇತ್ತು ಚೇಂಜ್ ಅಂದ್ರೆ ಬಾರ ಚೇಂಜ್ ಏನಿದ್ಲು ಕಾಶ್ ಇದ್ಲು ಅಂತ. ನೋಡ್ರಿ 100 ರೂಪಾಯಿ 3 ರೂಪಾಯಿ ವ್ಯಾಲ್ಯೂ ಐತಿ. ಈಗ 100 ರೂಪಾಯಿ ವ್ಯಾಲ್ಯೂ ಇಲ್ಲ, 3 ರೂಪಾಯಿ ವ್ಯಾಲ್ಯೂ. ಇಂಥವ್ರೆಲ್ಲ ಹಾಕೊಂಡು ಹೋಗ್ಬೇಡಿ ಗೈಸ್. ಬರ್ರಿ ಎಲ್ಲ ಸುಳ್ಳೆ, ಒಂದು ನಿಜ ಇರಲ್ಲ ಗೈಸ್.